ನಮಸ್ಕಾರ ನಾಡಿಗೆ ನಮಸ್ಕಾರ. ವೆಲ್ಕಮ್ ಟು ಸುದರ್ಶ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಟೆಂಪಲ್ ಮುಗೀತು, ಇಲ್ಲಿ ಅವನಿ ಬೆಟ್ಟದೆಲ್ಲ ಮುಗಿದಿದೆ. ಸೊ ಈಗ ನಾವೀಗ ಕೋಟಿಲಿಂಗೇಶ್ವರಗೆ ಹೊರಟಿದ್ದೀವಿ. ಸೊ ಎಲ್ಲ ಆಗಿದೆ, ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿಂದ 35 ಕಿಲೋಮೀಟರ್ಸ್ ಇದೆ. ಸೊ ಅಪ್ರಾಕ್ಸಿಮೇಟ್ 1 hour 45 minutes ಬೇಕಾಗುತ್ತೆ. 1 hour 45 minutes ಇಲ್ಲ 1 hour. ಸೊ ಡಿಪೆಂಡ್ಸ್, ನಾವು ಹೆಂಗೆ ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ಸು. ಉಲ್ಟಾ ಹೋಗ್ಬೇಕಂತೆ. ನಾನು ಈ ಕಡೆಗೆ ಬಂದುಬಿಟ್ಟಿದ್ದೀನಿ. ಬನ್ನಿ, ಕರಿತಾ ಇದ್ದಾರೆ ಹಿಂಗೆ ಹೋಗ್ಬೇಕು ಅಂತ. ಇಲ್ಲಿ ಇದ್ದಾರೆ, ಏನೋ ಕೇಳ್ತಾ ಇದ್ದಾರೆ. ಮೋಸ್ಟ್ಲಿ ರೂಟ್ ಇವ್ರಿಗೂ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಯಾವ ಕಡೆ ಅಂತೆ? ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹೋಗ್ತಾ ಅಂದರೆ ಈಗ ಹೋಗ್ಬೇಕಾದ್ರೆ ಕೆಲವರು ಹೇಳಿದ್ರು, ಇಲ್ಲಿ ಇರೋರೆ ಲೋಕಲ್ ಅವರು, ಇದು ಬಂಗಾರ ತಿರುಪತಿ ಅಂತ ಒಂದು ಪ್ಲೇಸ್ ಇದೆ, ಅದು ತುಂಬ ಚೆನ್ನಾಗಿದೆ, ನೋಡಿಬಿಟ್ಟು ಹಂಗೆ ಆನ್ ದಿ ವೇ ಸಿಗುತ್ತೆ, ಹೋಗಿ ಈ ರೂಟಲ್ಲಿ ಹೋದರೆ ಅಂತ ಹೇಳಿದ್ದಾರೆ. ಸೊ ಅದನ್ನು ನೋಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಈಗ ಡೈರೆಕ್ಟು ಕೋಟಿಲಿಂಗೇಶ್ವರ ಹೋಗೋ ಬದಲು ಬಂಗಾರ ತಿರುಪತಿ ಹೋಗಿ ಅಲ್ಲಿ ವಿಸಿಟ್ ಕೊಟ್ಬಿಟ್ಟು ಅದೊಂದು ಟೆಂಪಲ್ ನೋಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಈ ಕಡೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿದೆ ಗೊತ್ತಿಲ್ಲ, ಒಟ್ಟು ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಹುಡುಗ ಮ್ಯಾಪ್ ಹಾಕಿದ್ದಾನೆ ಮುಂದೆ, ಸೊ ಅವ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದು ಟೆಂಪಲ್ ಹೇಗಿದೆ ಅಂತ ನೋಡೋಣ, ತೋರಿಸ್ತೀವಿ. ಇನ್ನೂ ಅಪ್ಡೇಟ್ ನಾವು ಹೇಳ್ತೀವಿ. ಆಮೇಲೆ ಇನ್ನೊಂದು ಲಾಸ್ಟ್ ವೀಡಿಯೋ ನೀವು ನೋಡಿಲ್ಲ ಅಂದರೆ, ನಾವು ಅವನಿ ಬೆಟ್ಟ ತೋರಿಸಿದ್ವಿ ಲಾಸ್ಟ್ ವೀಡಿಯೋದಲ್ಲಿ. ಅದು ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು, ಒಂದ್ಸತಿ ನೋಡಿ. ಸೊ ಬಂದ್ವಿ. ಸೊ ಇದೆ ವೆಂಕಟರಮಣ ಸ್ವಾಮಿ ದೇವಾಲಯ ಇದೆ, ಬಂದಿದ್ದೀವಪ್ಪ. ಓಪನ್ ಇದೆಯೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಇದೇ ಟೆಂಪಲ್ಲು. ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಗಲೇ ಹೇಳಿದ್ನಲ್ಲ, ಬಂಗಾರ ತಿರುಪತಿ ಅಂತ, ಇದೇ ಟೆಂಪಲ್ಲು. ಬನ್ನಿ ಒಳಗೆ ಹೋಗೋಣ, ಹೇಗಿದೆ ನೋಡೋಣ. ವಿಶೇಷತೆ ಏನು ಅಂತ ತಿಳ್ಕೊಳ್ಳೋ ಬರೋಣ ಬನ್ನಿ. ಇಲ್ಲ ತೊಳಿಬೋದು, ಹೋಗ್ಬೋದು ಅನ್ಸುತ್ತೆ. ಏನಿದೆ? ಗರುಡ ತಲೆ ಮೇಲೆ ಅಲ್ಲೇ ಮೇಲೆ ಅದು ದೇವಸ್ಥಾನ ಅಲ್ಲ, ಸ್ಟ್ಯಾಚು ಇದೆಯಲ್ಲ. ಇವಾಗ ಹಂಗೆ ನಡ್ಕೊಂಡು ಹೋಗ್ತಾರೆ, ಕೆಳಗಡೆನೇ ಹೋಗೋದು. ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪ ಇದೆ. ಇನ್ನೂ ಹತ್ತದಿದೆ ಮನೆ, ಇನ್ನೂ ಒಂದು 10-15 ಮೆಟ್ಲಿದೆ ಅಷ್ಟೇ. ಅದೇ ಟೆಂಪಲ್ಲು, ಅದೇ ಟೆಂಪಲ್ ಕಣಪ್ಪ. ಕೋತಿಗಳು ಮಾತ್ರ ತುಂಬ ಇದಾವೆ ಇಲ್ಲಿ. ಕ್ಯಾಪ್ಟನ್ಶಿಪ್ ಎಲ್ಲ ಅಯ್ಯ ದೊಡ್ಡ
ಅದಕ್ಕೆ ಬಂಗಾರ ಹಂಗೆ ಇದು ಏನು ವಿಶೇಷ ಇದು ಏನು ಬಂಗಾರ ಅಂತ ಬಂಗಾರ ತಿರುಪತಿ ಇವಾಗ ಬಂಗಾರ ಹತ್ರ ನಾವು ಅನ್ಕೋತಿ ಗೋಲ್ಡ್ ಚಪ್ಪಟವಾಗಿರುತ್ತಲ್ಲ ದೇವ್ರು ಸಿಕ್ಕಿದ್ದಾರೆ. ಆಮೇಲೆ ಇನ್ನೊಂದು ನಾನು ಕೇಳ್ಪಟ್ಟಿದ್ದು ಅದು ಎಷ್ಟು ನಿಧಾನ ಗೊತ್ತಿಲ್ಲ, ಋಷಿಮುನಿ ಇದ್ದು ತಪಸ್ಸು ಮಾಡಿ ದೇವ್ರನ್ನ ಬೇಡ್ಕೊಂಡಿದ್ದಕ್ಕೆ ಅವ್ರು ಬಂದು ಇಲ್ಲಿ ದರ್ಶನ ಕೊಟ್ಟಿದ್ದಾರೆ ಒಂದು ಇದು. ಇನ್ನೊಂದು ಇತಿಹಾಸ ಏನು ಅಂದರೆ ವಿಜಯನಗರ ಸಾಮ್ರಾಜ್ಯದವರು ಅವರು ಈ ದೇವಸ್ಥಾನ ಕಟ್ಟಿಸಿದ್ರು. ಸೊ ಅದು ವಿಶೇಷ. ಸುಮಾರು ಜನ ಮನೆ ದೇವರಾಗಿದೆ. ಭಾರತ ಹುಣ್ಣಿಮೆ ಅಂತ ನಡೆಯುತ್ತೆ. ಆವಾಗಿನ ದಿನ ಇಲ್ಲೆಲ್ಲ ತೇರೆಲ್ಲ ನಡೆದು ಜಾತ್ರೆ ನಡೆದು ಫುಲ್ ಮೆರವಣಿಗೆ, ದೇವರ ಮೆರವಣಿಗೆ ಎಲ್ಲ ಮಾಡಿ ಫುಲ್ ಕ್ರೌಡ್ ಇರುತ್ತೆ. ಹೌದಾ? ಆಮೇಲೆ ಇಲ್ಲಿ ಸುತ್ತಮುತ್ತ ಊರಿಗೆಲ್ಲ ಇದು ಊರು ಮನೆಗೆ ಬಂಗಾರ. ಆಮೇಲೆ ಉಡುಪಿ ಕಾನ್ಸೆಪ್ಟ್, ಕಿಂಡಿಯಲ್ಲಿ ದೇವ್ರನ್ನ ನೋಡಿ. ಓ, ಇದೊಂದು ಹಂಗೆ ಇರೋದಲ್ವಾ? ಉಡುಪಿಯಲ್ಲಿ ಕಿಂಡಿಯಲ್ಲಿ ನೋಡ್ತೀವಿ, ಇಲ್ಲಿ ಇಲ್ಲೂ ಅಷ್ಟೇ ಕಿಂಡಿಯಲ್ಲಿ ನೋಡೋದು. ಅದು ಕೃಷ್ಣನ್ ನೋಡ್ತೀವಿ, ಇಲ್ಲಿ ಇಲ್ಲಿ ವೆಂಕಟೇಶ್ವರ ನೋಡ್ತೀವಿ. ಇಲ್ಲೂ ಬ್ರಹ್ಮೋತ್ಸವ ಎಲ್ಲ ನಡೆಯುತ್ತೆ. ಸೊ ಆವಾಗ ಫುಲ್ ಮೆರವಣಿಗೆ ಎಲ್ಲ ಮಾಡಿ ಜಾತ್ರೆ ಎಲ್ಲ ನಡೆದು. ನೋಡಿ ಗಾಯ್ಸ್, ಬೆಟ್ಟ ಹತ್ತಿ ಸುಸ್ತಾಗಿದ್ವಿ, ಅದಕ್ಕೆ ತಂಪಾಗಿ ಇರೋಣ ಅಂತ ಎಣ್ಣೀರು ಕುಡಿತಾ ಇದ್ವಿ. ಸ್ನೇಹಿತರೆ, ಇದು ಪದ್ಮಾವತಿ ಅಮ್ಮ ದೇವಸ್ಥಾನ. ಅಲ್ಲಿ ವೆಂಕಟೇಶ್ವರ, ಇಲ್ಲಿ ಪದ್ಮಾವತಿ. ಬನ್ನಿ ಹೋಗಿ ದರ್ಶನ ಮಾಡುವ. ಹತ್ತಿ 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 ಮೆಟ್ಲತ್ತು ಬೇಗ ಹತ್ತು ಬಿಡ್ರ. ಹೇಗಿದ್ದೇನೆ ಬಗಿ ತೊಳ್ಕೊಳು. ಯಾವ ದೇವ್ರ ಪೂಜೆ ಮಾಡ್ತಾರೆ ಈ ಥರ ಎಂತ ಪೂಜೆ? ಈಗ ವೆಂಕಟೇಶ್ವರ ಸ್ವಾಮಿ ನೋಡ್ಕೊ ಬಂದಲ್ಲ, ವೆಂಕಟೇಶ್ವರ ಸ್ವಾಮಿ ನೋಡ್ಕೊ ಬಂದಲ್ಲ, ಏನೋ ಬೇಕಾಗಿದೆ. ಈ ಥರ ಒಳ್ಳೆ ಎಂತ ಹೌದು ಕಣ, ನಂಗೆ ಪುಣ್ಯ ಮಾಡಿದ್ದೆ ಕಣ್ರಪ್ಪ. ಮುಗಿಯೋದು ಮುಗ್ದೋನೆ ಏನ್ ಬ್ರೋ, ಮುಗಿಯೋದು ಮುಗ್ದೋನೆ ಸರಿಯಾದ ದೇವರಿಗೆ ಎಷ್ಟೋ ಸಾವಿರ ಪೂಜೆ ಮಾಡ್ತಾರೆ. ಪದ್ಮಾವತಿ ಟೆಂಪಲ್. ओम प्रकृति महाविद्या महाविद्याय नमः सर्वभूतैकपदाय नमः शब्दानाय नमः सिंहासनं रक्षणार्थे ओम भागं ग्रहं भयं भगवते राजा श्री जतराणि परमेश्वर नमः इष्टकाम्यार्थ मनोमंत्र सिद्धिरस्तु। नमस्कार मಕ್ಕಳೆಲ್ಲರೂ. ಆತತವಡೆ ಬಂಗಾರ ತಿರುಪತಿ ಟೆಂಪಲ್ ಮುಗೀತು, ದರ್ಶನ ಆಯಿತು. ಸೊ ನೋಡಿರಲ್ಲ ನೀವು ಹೆಂಗಿದೆ ಅಂತ. ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದು ಕೋಟಿಲಿಂಗೇಶ್ವರ. ಸೊ ಇನ್ನೆಲ್ಲೂ ಸ್ಟಾಪ್ ಇಲ್ಲ. ಸೊ ಚೆನ್ನಾಗಿತ್ತು ಟೆಂಪಲ್, ನನಗೂ ಭಾಳ ಇಷ್ಟ ಆಯಿತು. ಸೊ ಅಂದರೆ ಅದು ವಿಶೇಷ ಚೆನ್ನಾಗಿದೆ. ಅಂದರೆ ಉಡುಪಿಲಿ ನಾವು ನೋಡ್ತೀವಿ ಆ ಥರ ಕಿಂಡಿಲಿ ನೋಡೋದು ಕೃಷ್ಣನ್ನ. ಆದರೆ ಇಲ್ಲಿ ಈ ದೇವಸ್ಥಾನದಲ್ಲೂ ವೆಂಕಟೇಶ್ವರನ ಅದೇ ಥರ ಸ್ಟೈಲಲ್ಲಿ ತೋರಿಸ್ತಿದ್ದಾರೆ. ಹಾಗೆ ನೋಡಬೇಕು, ನಾವು ಕಿಂಡಿಲೇ ನೋಡಬೇಕು. ಸೊ ಅದಾದಮೇಲೆ ಪದ್ಮಾವತಿ ದೇವಸ್ಥಾನ ಒಂದು ಸಪ್ರೇಟಾಗಿ ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಒಂಥರ ದೇವಸ್ಥಾನ, ಎಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿ, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ. ಸೊ ನೋಡಿರ ಸನ್ಸೆಟ್ ಆಗ್ತಾ ಇದೆ, ಸ್ವಲ್ಪ ಚೆನ್ನಾಗಿದೆ ವೆದರು. ನೋಡಿ ನಾವು ನಮ್ಮ ಗ್ರೂಪ್ ಹೋಗ್ತದೆ, ನೋಡಿ ಮುಂದೆ ಎಲ್ಲ ಹೋಗ್ತಾ ಇದ್ದಾರೆ ನಮ್ಮ ಗ್ರೂಪ್ ಅವರು. ಸೊ ನಾವು ಹಿಂಗೆ ಮಾತಾಡಿಕೊಂಡು ಹೋಗ್ತಾ ಇರ್ತೀವಲ್ಲ, ಹಂಗೆ ನೀವು ಬನ್ನಿ, ನೀವು ಹೋಗಿ ಒಳ್ಳೊಳ್ಳೆ ಪ್ಲೇಸ್ ನೋಡಿ, ಚೆನ್ನಾಗಿರುತ್ತೆ ಬೈಕಲ್ಲಿ ಹೋಗೋದು ಒಂಥರ. ಬಂದ್ವಿ ಕೋಟಿಲಿಂಗೇಶ್ವರಕ್ಕೆ. ದಾರಿ ಇಲ್ಲೇ ಇದೆಯಲ್ಲ, ಕಮ್ಮಸಂದ್ರ ಕೋಟಿಲಿಂಗೇಶ್ವರ. ನೋಡಿ ಅಲ್ಲಿ ಕೋಟಿಲಿಂಗೇಶ್ವರ. ಪಾರ್ಕಿಂಗಿಗೆ ಚಾರ್ಜ್ ಮಾಡ್ತವ್ರೆ. ಎಷ್ಟು ಪಾರ್ಕಿಂಗ್ ಒಂದು? ಹಾಂ, ಎಷ್ಟು ಗಾಡಿದು ಪಾರ್ಕಿಂಗು? 10 ರೂಪೀಸಾ? ಓಕೆ, ಒಂದು ಗಾಡಿಗೆ 10 ರೂಪೀಸು ಎಂಟ್ರಿ ಇದೆ. ಸೊ ಪಾರ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಪಾರ್ಕ್ ಮಾಡಿಬಿಟ್ಟು ಒಳಗೆ ಹೋಗಬೇಕು. ಓಕೆ,
ಹಾಯ್ ಹಾಯ್ ಬ್ರೋ ಹಾಯ್. ನಾವಿವತ್ತು ಬಂದಿರೋದು ಕೋಟಿಲಿಂಗೇಶ್ವರಕ್ಕೆ. ಸೊ ಇದು ದರ್ಶನಕ್ಕೆ ಹೋಗ್ತಾ ಇರೋ ದಾರಿ ಇದು. ಲಿಂಗಗಳಿದಾವೆ, ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ನಮಃ ಶಿವಾಯ. ಓಂ ನಮಃ ಶಿವಾಯ. ಕೋಟಿಲಿಂಗೇಶ್ವರ ಅಂತ ಅದಕ್ಕೆ ಅನ್ನೋದು. ಕೌಂಟ್ ಮಾಡೋಕ್ಕಾಗಲ್ಲ, ಒಂದಿನ ಸಾಕಾಗಲ್ಲ ಕೌಂಟ್ ಮಾಡೋಕ್ಕೆ. ಮತ್ತು ಇನ್ನೇನು ಕೌಂಟ್ ಮಾಡಬೇಕು? ಹೆಸರಲ್ಲೇ ಇದೆಯಲ್ಲ ಕೋಟಿಲಿಂಗೇಶ್ವರ ಅಂತ. ನೋಡಿದ್ರಲ್ಲ, ಅದು ಬಂದು ಬ್ರಹ್ಮ ವಿಷ್ಣು ಮಹೇಶ್ವರ ಟೆಂಪಲ್ಲು. ಸೊ ನೀವು ಎಲ್ಲೇ ಹೋದರೂ ಬ್ರಹ್ಮಂದು ದೇವಸ್ಥಾನ ನೋಡ್ತೀರ ಅಂದರೆ ಅಲ್ಲೇ ನೋಡಬೇಕಾಗುತ್ತೆ. ಒಂದೇ ಕಡೆ ನಿಮಗೆ ಸಿಗೋದು ಬ್ರಹ್ಮಂದಿಗೆ ದೇವಸ್ಥಾನ ಪೂಜೆ ನಡೆಯೋದು ಒಂದೇ ಕಡೆ. ಅದಕ್ಕೆ ಅದು ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನನೂ ಇದ್ದಾರೆ ಅಲ್ಲಿ. ಕೋಟಿಲಿಂಗೇಶ್ವರ ದೇವಸ್ಥಾನ. ಎಷ್ಟು ಎಲ್ಲಿ ಸುತ್ತ ಎಲ್ಲಿ ನೋಡಿದ್ರು ಲಿಂಗನೇ ನೋಡಿ. ಎಷ್ಟು ನೋಡಿದ್ರು ಎಲ್ಲರೂ ಲಿಂಗ ನೋಡಿ. ಎಷ್ಟು ನೀವು ಯಾವ ಕಡೆ ತಿರುಗಿ ನೋಡಿದ್ರು ಲಿಂಗನೇ ಕಾಣುತ್ತೆ ನಿಮ್ಗೆ. ಕಣ್ಣು ತುಂಬ ಲಿಂಗನೇ ನೋಡಿ. ಅದಕ್ಕೆ ಇದು ಕೋಟಿಲಿಂಗೇಶ್ವರ ಅಂತ. ಮುಟ್ಬಾರ್ದು. ಇದನ್ನೆಲ್ಲ ಅಲ್ಲಾಡಿಸ್ಬೋದು. ಇದು ಇಲ್ಲೇ ಮಾಡಿರೋದಲ್ಲ, ಇದು ಬಂದು ಬೇರೆ ಕಡೆ ತಯಾರಿಸಿ ಒಂದೊಂದು ಕಲ್ಲಲ್ಲಿ ತಗೊಂಡು ಒಬ್ಬೊಬ್ರು ಒಂದೊಂದು ಇದರಲ್ಲಿ ತೆಗೆದು ಮಾಡಿಸಿ ತಗೊಬಂದು ಇಟ್ಟಿರೋದು ಇದು. ಅಲ್ಲಾಡುತ್ತೆ. ಅಲ್ಲೇ ಇಲ್ಲೇ ನೋಡಿ, ಇಲ್ಲೇ ಗೊತ್ತಾಗಲ್ವಾ? ಇದು ಕೂರ್ಸಿರೋದು ಇದು ಜಸ್ಟ್. ನೀವು ಡೊನೇಟ್ ಮಾಡಿ. ಫೈನಲಿ ನಾವು ಇಷ್ಟು ತನಕ ಬೆಳಗ್ಗೆಯಿಂದ ಅಂದ್ಕೊಂಡಿದ್ದು ದೇವ್ರು ನೋಡಬೇಕು ಅಂತ ಫೈನಲ್ ಆಗಿ ಆ ವೆಯ್ಟ್ ಅಂತೀವಲ್ಲ, ಆ ಫೈನಲ್ ದೇವರು ಇಲ್ಲಿದೆ. ಲೇಟ್ ಆದ್ರೂ ಏನೋ ಒಂಥರ ನೋಡೋಕೆ ಖುಷಿ ಆಗ್ತಾಯಿದೆ ದೇವ್ರನ್ನ. ಇಷ್ಟು ಬೆಳಗ್ಗೆಯಿಂದ ಅಂದ್ಕೊಂಡು ಬರಬೇಕು ಅಂದ್ಕೊಂಡ್ವಿ, ಈಗ ಬಂದು ನಿಂತಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಕೌಶಿಕ್, ನಿನ್ನ ಒಪಿನಿಯನ್ ಏನು? ನಮ್ಮ ಜೊತೆ ಈಗ ಬಂದಲ್ಲ ಟ್ರಿಪ್ಪಿಗೆ, ಏನು ಅನ್ನಿಸ್ತು? ಓಕೆ ಅನ್ನಿಸ್ತಾ? ತುಂಬ ಖುಷಿ ಆಯಿತು ಬರೋದಕ್ಕೆ. ಆಮೇಲೆ ಫ್ಯೂಚರಲ್ಲೂ ಇದೇ ಥರ ಮಾಡಬೇಕು ಅಂತ ಒಂದು ಆಸೆ. ಅದು ನೆರವೇರುತ್ತೆ ಗ್ಯಾರಂಟಿ. ನಾನು ಎವ್ರಿ ಟೈಮ್ 100% ಕಾಂಟ್ರಿಬ್ಯೂಷನ್ ಕೊಡ್ತೀನಿ. ಆಮೇಲೆ ಪ್ರತಿ ರೈಡ್ಗೂ ಐ ಬಿ ದೇರ್, ಐ ಟೇಕ್ ಪಾರ್ಟ್. ಈಗೆಲ್ಲ ನೋಡಿದ್ರಲ್ಲ ವೀಡಿಯೋಸು. ಸೊ ನಾವು ತೋರಿಸಿದ್ದು ಟೆಂಪಲ್ ಎಲ್ಲ ನೋಡಿದ್ರಿ. ಇವತ್ತಿಗೆ ನಮ್ಮ ಟ್ರಿಪ್ ಕಂಪ್ಲೀಟ್ ಆಯಿತು. ಸೊ ಏನೋ ಒಂಥರ ಖುಷಿ ಆಯಿತು. ತುಂಬ ಒಂದು ಪೋಸ್ಟ್ಪೋನ್ ಆಗಿ ಇವತ್ತಿಗೆ ಅದು ಸಕ್ಸಸ್ ಆಯಿತು. ಇನ್ನೊಂದು ಹೇಳೋದು ಮರ್ತ್ಬಿಟ್ಟಿದೆ, ಸಾರಿ. ಸೊ ನಮ್ಮ ಈ ಫ್ರೆಂಡ್ಸು ಭಾಳ ಸಪೋರ್ಟಿವ್ ಆಗಿದ್ದರು. ಯಾವುದೇ ಪ್ರಾಬ್ಲಮ್ ಆಗ್ದಂಗೆ ಎಲ್ಲದಕ್ಕೂ ನೀಟಾಗಿ ರೈಡ್ ಮಾಡೋದಾಗಲಿ, ಗಾಡಿ ಸ್ವಲ್ಪ ನೋಡಿಕೊಂಡು ಹೋಗೋದಾಗಲಿ ಎಲ್ಲ ಚೆನ್ನಾಗಿ ಎಲ್ಲಿ ಸಪೋರ್ಟಿವ್ ಆಗಿದ್ದರು. ಸೊ ತುಂಬ ನಮ್ಮ ಟೀಮ್ದಂತೂ ಸಖತ್ತು ಸಪೋರ್ಟ್ ಸಿಕ್ತು. ಸಖತ್ತು ಇಷ್ಟ ಆಯಿತು ನನಗಂತೂ. ನಮ್ಮದು ರೈಡಿಂಗ್ ಸ್ಕ್ವಾಡ್ ಸಖತ್ತಾಗಿತ್ತು. ಖುಷಿ ಆಯಿತು ಅವರಿಂದನೂ. ಸೊ ಟ್ರಿಪ್ಪೆಲ್ಲ ಮುಗಿಸಿದ್ವಿ, ಈಗ ಮುಗೀತು. ಸೊ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋ ಮಾಡ್ತಾ ಇರ್ತೀವಿ. ಸೊ ಈಗ ಮಾಡಬೇಕು ಅಂದರೆ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಸೊ ನಮ್ಮ ಸುದರ್ಶ್ ಬ್ಲಾಗ್ ಚಾನಲ್ನ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ಪ್ರೋತ್ಸಾಹಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.